ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮ ಅಮೋಘ ಅಂತಲೇ ಹೇಳ್ಬೋದು. ಹೌದು, ಸ್ವಸ್ಥ ಸಮಾಜದ ಕನಸನ್ನು ಕಂಡಿರುವಂತಹ ಶ್ರೀಯುತರು ಇನ್ಸೈಟ್ IAS ಅಕಾಡೆಮಿಯ ಮೂಲಕ ಹಲವಾರು ಅಧಿಕಾರಿಗಳನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ. ಮಾತ್ರವಲ್ಲ, ರಾಜಕೀಯದಲ್ಲೂ ಕೂಡ ಸಕ್ರಿಯರಾಗಿರುವ ಇವರು ಕಳೆದ ಬಾರಿ ದಾವಣಗೆರೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಅತಿ ಹೆಚ್ಚು ಮತಗಳನ್ನು ಪಡೆದುಕೊಂಡಿದ್ದಾರೆ. ಈಗ ಕರ್ನಾಟಕದಾದ್ಯಂತ ನಿರಂತರವಾಗಿ ಜನಸಾಮಾನ್ಯರನ್ನು ತಲುಪ್ತಾ ಇರುವಂತಹ ಇನ್ಸೈಟ್ ಅಕಾಡೆಮಿ ಸಂಸ್ಥಾಪಕರಾಗಿರುವಂತಹ ವಿನಯ್ ಕುಮಾರ್ GP ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಿಮ್ಮ ಕನಸೇ ಸ್ವಸ್ಥ ಸಮಾಜ. ಆ ನಿಟ್ಟಿನಲ್ಲಿ ನಿಮ್ಮ ಅಕಾಡೆಮಿ ಆರಂಭ ಆಗುತ್ತೆ. ರಾಜಕೀಯದಲ್ಲೂ ಇವತ್ತು ಸಕ್ರಿಯರಾಗಿದ್ದೀರಿ. ಬಹಳ ಕುತೂಹಲ ಆಗುತ್ತೆ. ಯೂತ್ ಐಕಾನ್ ಥರ ನೀವು ಕಾಣಿಸ್ತಾ ಇದ್ದೀರಿ. ಬಟ್ ನಿಮ್ಮ ಬಾಲ್ಯ ಬದುಕು ಇಷ್ಟೊಂದು ದೊಡ್ಡ ಮಟ್ಟದ ಸಾಧನೆ ಮಾಡೋದಕ್ಕೆ ಏನು ಪ್ರೇರಣೆ ಆಯಿತು? ನಾನು ದಾವಣಗೆರೆ ಹತ್ರ ಕಕ್ಕರಗೊಳ್ಳ ಅನ್ನೋ ಒಂದು ಗ್ರಾಮ, ಅಲ್ಲಿ ಹುಟ್ಟು ಬೆಳೆದಿದ್ದು. 5ನೇ ಕ್ಲಾಸ್ ತನಕ ಅಲ್ಲಿ ಓದಿ, ಆಮೇಲೆ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 6ರಿಂದ 12ನೇ ಕ್ಲಾಸು. ಸೊ ನನ್ನ ಬಾಲ್ಯ ಭಾಳ ವೈಶಿಷ್ಟ್ಯವಾಗಿತ್ತು. ಯಾಕಂತಂದರೆ ನಮ್ಮ ತಂದೆಗೆ ಪುಸ್ತಕದ ಪ್ರೀತಿ ಜಾಸ್ತಿ ಇದ್ದಿದ್ದರಿಂದ ನಾವು ಅವ್ರಿಗೊಂದು ಕೆಲಸ ಇರಲಿಲ್ಲ, ನಿರುದ್ಯೋಗಿ ಆಗಿದ್ದರು, ಅಲ್ಲಿ ಇಲ್ಲಿ ಕೆಲಸ ಹುಡುಕಾಟದಲ್ಲಿದ್ದರು. ಬಟ್ ಎಲ್ಲೇ ಹೋದರೂ ಪುಸ್ತಕಗಳನ್ನು ಒಂದು ಯಾರನ್ನ ಬಾರೋ ಮಾಡ್ಕೊಂಬರೋದು, ಕೇಳಿ ಪಡೆಯುವಂಥದ್ದು ತಂದು ಆ ಮನೆಯಲ್ಲಿ ಇಡ್ತಾಯಿದ್ರು. ನಾವು ಒಂದು ದನದ ಮನೆಯಲ್ಲಿ ವಾಸ ಇದ್ದಿದ್ದು ಕಕ್ಕರಗೊಳದಲ್ಲಿ. ಇಲ್ಲಿ ಹೆಗ್ಣಗಳು ಕಾಟ ಎಲ್ಲ ಇತ್ತು. ಆ ಒಂದು ಮನೆಯಲ್ಲಿ ಒಂದಲ್ಲ ಎರಡಲ್ಲ ನಿಯರ್ಲಿ 1000 ಬುಕ್ಸ್ ಕಲೆಕ್ಷನ್ ಇತ್ತು. ಅದಕ್ಕೆ ಭಾಳ ವೈಶಿಷ್ಟ್ಯವಾಗಿದ್ದು. ಸೊ ಯೂಶಲಿ ಚೈಲ್ಡ್ಹುಡ್ ಅಂತ ಅಂದರೆ ನಮಗೆ ಆಟದ ಸಾಮಾನುಗಳು, ಬೀದಿಯಲ್ಲಿ ಆಟ ಆಡೋದು ಅದೆಲ್ಲ ಸಹಜವಾಗಿತ್ತು. ಜೊತೆಗೆ ಇದು ಒಂದು ಎಕ್ಸ್ಟ್ರಾ ಅಡಿಷನ್ ಇತ್ತು ನಮ್ಮ ಮನೆಯಲ್ಲಿ. ಸೊ ಅವುಗಳನ್ನ ಇಲಿಗಳಿಂದ ಕಾಪಾಡೋ ಜವಾಬ್ದಾರಿ ನಮ್ಮ ತಂದೆ ಕೊಟ್ಟಿದ್ರು. ಸೊ ಹಾಗಾಗಿ ಆ ಪುಸ್ತಕಗಳನ್ನ ಇಲಿಗಳಿಂದ ಕಾಪಾಡ್ತಾ ಓದೋದಕ್ಕೆ ಶುರು ಮಾಡ್ಕೊಂಡ್ವಿ. 2, 3, 4ನೇ ಕ್ಲಾಸಲ್ಲೇ ಓದೋದು ಭಾಳ ಸಹಜವಾಗಿ ಬಂತು. ಇದು ಲೈಫ್ ಚೇಂಜಿಂಗ್ ನಮಗಾಗಿದ್ದು. ಯಾಕಂತಂದರೆ ಸ್ವಯಂ ಪ್ರೇರಿತರಾಗಿ ನೀವು ಸಾಹಿತ್ಯ ಓದೋದಕ್ಕೆ ಶುರು ಮಾಡಿದಾಗ ನಿಮ್ಮಲ್ಲಿ ಮಹತ್ವಾಕಾಂಕ್ಷೆ ಅನ್ನೋದು, ಹೊರ ಜಗತ್ತಿನ ಪರಿಚಯ ಅನ್ನೋದು ಭಾಳ ಸಹಜವಾಗಿ ಬಂದ್ಬಿಡ್ತದೆ. ಸೊ ನಾವು ನಮ್ಮ ಕಷ್ಟಗಳನ್ನು ಮರೆತು ಇನ್ನೊಬ್ಬರು 100 ಜನಗಳು ಕಷ್ಟ ಓದಿ ತಿಳ್ಕೊಂಡಾಗ ನಮ್ದೇನು ದೊಡ್ಡದಲ್ಲ, ಅಲ್ಲಿ 100 ಜನ ಇನ್ನೂ ಕಷ್ಟ ಅನುಭವಿಸ್ತಿದ್ದಾರೆ. ಅದ್ರ ಜೊತೆಗೆ ಒಂದು ಅರಿವು ಬರುತ್ತೆ ನಿಮಗೆ, ಸಾಮಾನ್ಯ ಪ್ರಜ್ಞೆ ಅಂದರೆ ಒಂದು ಸೆನ್ಸಿಟಿವಿಟಿನೂ ಬರ್ತದೆ, ಸಂವೇದನಾಶೀಲತೆ ಅಂತೀವಿ. ಸಮಾಜಕ್ಕೆ ಏನಾದರೂ ಮಾಡಬೇಕು, ಒಳ್ಳೆ ಸ್ಥಾನಮಾನಕ್ಕೆ ಹೋಗಬೇಕು ಅಂತ. ಸೊ ಅದು ನನ್ನ ಚೈಲ್ಡ್ಹುಡ್ಡಲ್ಲಿ ಬಂತು. ಅದು ನವೋದಯ ಸ್ಕೂಲಲ್ಲೂ ಅದು ಡೆವಲಪ್ ಆಯಿತು. ಇಂಗ್ಲೀಷ್ ಬುಕ್ಸ್ ಓದೋದಕ್ಕೆ ಶುರು ಮಾಡಿದೆ, ಎಕ್ಸ್ಟ್ರಾ ಕರಿಕ್ಯುಲರ್ ಪಾರ್ಟಿಸಿಪೇಟ್ ಮಾಡಿದೆ. ಸೊ ಒಂದು ಸಂಸ್ಥೆ, ಒಂದು ಶಿಕ್ಷಣ ಸಂಸ್ಥೆ ಇರ್ಬೋದು, ಯಾವುದೇ ಒಂದು ಪ್ಲ್ಯಾಟ್ಫಾರ್ಮ್ನ ಸಮರ್ಪಕವಾಗಿ ಉಪಯೋಗಿಸ್ಕೊಡೋದು ಹೆಂಗೆ ಅಂತಂದು ನಾನು ನಮ್ಮ ನವೋದಯ ಸ್ಕೂಲಲ್ಲಿ ಕಲಿತೆ. ಯಾಕಂದರೆ ಬಡತನದಿಂದ ಬಂದಿದ್ದರಿಂದ ಸಡನ್ನಾಗಿ ಫ್ರೀ ಎಜುಕೇಷನ್, ಕ್ವಾಲಿಟಿ ಎಜುಕೇಷನ್ ಸಿಕ್ಕಾಗ ಚೆನ್ನಾಗಿ ಯೂಸ್ ಮಾಡಿಕೊಂಡು ಸ್ಕೂಲ್ ಕ್ಯಾಪ್ಟನ್ ಆದೆ. ಸೊ ಹಿಂಗೆ ಜರ್ನಿ ಶುರುವಾಗಿ ಜಿಲ್ಲಾಧಿಕಾರಿ ಆಗಬೇಕಂತ ನಾನು ಪ್ರಯತ್ನ ಮಾಡಿದೆ. ಜಿಲ್ಲಾಧಿಕಾರಿ ಆಗಲಿಲ್ಲ, IAS ಆಗಲಿಲ್ಲ, ಬಟ್ KS ಆಗಿತ್ತು ನಂದು. ಜೊತೆಗೆ 2 ವರ್ಷ PDO ಆಗಿ ಕೂಡ ಕೆಲಸ ಮಾಡಿದೆ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ. ಸೊ ಅದು ನನಗೆ ಹಳ್ಳಿನಲ್ಲಿ ಹುಟ್ಟಿದ್ದು. ಆಮೇಲೆ ವಾಪಸ್ ಹಳ್ಳಿಗೆ ಹೋಗಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೆಲಸ ಮಾಡಿದ್ದು ನನ್ನ ದೃಷ್ಟಿಕೋನ ಬದಲಾಯಿಸ್ತು. ಅಂದರೆ ಈಗಲೂ ಕೂಡ ಹಳ್ಳಿನಲ್ಲಿ ಸೊ 25-30 ವರ್ಷ ಆದಮೇಲೂ ಬಡತನ ಇದೆ, ಮನೆಗಳಿಲ್ಲ, ಹಾಸ್ಪಿಟಲ್ ಸರಿ ಇಲ್ಲ, ಎಲ್ಲೂ ಕೂಡ ಚರಂಡಿ ವ್ಯವಸ್ಥೆ ಇಲ್ಲ, ಸರ್ಕಾರಿ ಶಾಲೆಗಳು ಬೀಳೋ ಪರಿಸ್ಥಿತಿನಲ್ಲಿದ್ದಾವೆ. ಸೊ ನನಗನ್ನಿಸ್ತು ಒಳ್ಳೆ ಅಧಿಕಾರಿಗಳನ್ನು ಸೃಷ್ಟಿ ಮಾಡೋಣ. ಈಗ ನಾನು ಪೊಲಿಟಿಕ್ಸ್ ಎಂಟರ್ ಆಗೋದಕ್ಕೆ ನನಗೆ ಸದ್ಯಕ್ಕೆ ಸಂಪನ್ಮೂಲ ಇಲ್ಲ, ಅಥವಾ ಮೇ ಬಿ ಫಿಯರ್ ಇರುತ್ತೆ ನಮಗೆ, ಯಾರೇ ಹೇಗಪ್ಪ ಅಂತಂದ್ಬಿಟ್ಟು. ಸೊ ಬೆಂಗಳೂರಿಗೆ ಒಂದಿನ ಬಂದು 40 ವಿದ್ಯಾರ್ಥಿಗಳಿಂದ ಶುರು ಮಾಡಿದೆ. ನಾನೇನೇನು ಜ್ಞಾನ ಸಂಪಾದನೆ ಮಾಡಿದ್ದೆ ಅದನ್ನೆಲ್ಲ ದಾರೆ ಎರೆದು ಒಂದು 40 ಮಕ್ಕಳಿಗೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟೆ. ಅದರಲ್ಲಿ 5 ರ್ಯಾಂಕ್ಸ್ ಬಂತು, ಇನ್ಕ್ಲೂಡಿಂಗ್ ಆಲ್ ಇಂಡಿಯಾ ರ್ಯಾಂಕ್ 8 ಬಂತು. 4 ಜನ ಈಗ ಜಿಲ್ಲಾಧಿಕಾರಿಗಳಾಗಿದ್ದಾರೆ. ಸೊ ದಟ್ ಸಕ್ಸಸ್ ಸ್ಟ್ರೀಕ್ ಅಂತ ಏನಂತೀವಿ, ಇಟ್ ಕಂಟಿನ್ಯೂಡ್. 2016ನಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 1 ಬಂತು. ಕರ್ನಾಟಕಕ್ಕೆ ಸುಮಾರು ಒಂದು 15 ವರ್ಷ ಆದಮೇಲೆ ಆಲ್ ಇಂಡಿಯಾ ರ್ಯಾಂಕ್ ಫಸ್ಟ್ 1 ನಮ್ಮ ಸಂಸ್ಥೆಯಿಂದ ನನ್ನ ಮಾರ್ಗದರ್ಶನದಲ್ಲಿ ಬಂತು. ಇದೆಲ್ಲ ಟರ್ನಿಂಗ್ ಪಾಯಿಂಟ್ ಆಯಿತು. ಬೆಂಗಳೂರು ಬಿಕೇಮ್ UPSC ಹಬ್. ಇನ್ಸೈಟ್ಸ್ IAS ಅನ್ನೋದು ನಾಟ್ ಓನ್ಲಿ ಇನ್ ಕರ್ನಾಟಕ, ಇಂಡಿಯಾದಲ್ಲಿ ಒಂದು ಟಾಪ್ 3 ಸಂಸ್ಥೆ ನಮ್ಮದು. ಸೊ ಡೆಲ್ಲಿನಲ್ಲಿ ಬ್ರಾಂಚ್ ಇದೆ, ಜಮ್ಮು ಕಾಶ್ಮೀರದಲ್ಲಿದೆ, ಹೈದರಾಬಾದಲ್ಲಿದೆ. ಸೊ ಆಮೇಲೆ ಇಲ್ಲಿ ಕೆಲಸ ಮಾಡ್ತಾ ನನಗನ್ಸಿದ್ದು ಹಳ್ಳಿ ಮಕ್ಕಳು ಜಾಸ್ತಿ ಅವಕಾಶ ಸಿಗಬೇಕು, ಅವ್ರ ಅಧಿಕಾರಿಗಳಾಗಬೇಕು. ಸೊ ನಾನು ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಹೋಗಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೆ ಅವಾಗ. ಬಟ್ ಅವಾಗ ಏನಂತಂದರೆ ಇನ್ಸೈಟ್ಸ್ ವಿನಯ್ ಅಂತ ಅಷ್ಟೇ ಇದ್ದಿದ್ದು. ಬಟ್ ಒಂದಿನ ಆಸೆ ಬಂತು, ಪಾಲಿಟಿಕ್ಸಿಗೆ ಬಂದು ಇನ್ನೂ ದೊಡ್ಡದಾಗಿ ಮಾಡೋಣ ಅಂತಂದು. ಸೊ ಹೀಗೆ ಒಂದು ರೀತಿಯಲ್ಲಿ ಬ್ರೀಫಾಗಿ ಹೇಳ್ಬೇಕಂದ್ರೆ ನಾನು ನಡೆದು ಬಂದ ದಾರಿ ಇದು. ಖಂಡಿತ ಚುನಾವಣೆ ಅಥವಾ ರಾಜಕೀಯ ಅನ್ನೋದು ಅಷ್ಟು ಸುಲಭದ ಮಾತಲ್ಲ, ಬಹುದೊಡ್ಡ ಸವಾಲನ್ನು ಎದುರಿಸುವಂತಹ ನಿರ್ಧಾರ ಅದು.
ರಾಜಕೀಯಕ್ಕೆ ಬರ್ತೀರಿ, ಚುನಾವಣೆಯಲ್ಲೂ ಸ್ಪರ್ಧೆ ಮಾಡ್ತೀರಿ, ಅತಿ ಹೆಚ್ಚು ಮತಗಳನ್ನು ಪಕ್ಷೇತರಾಗಿ ನೀವು ಪಡ್ಕೊಳ್ತೀರಿ ಅನ್ನೋದಾದರೆ ಹೌದು. ಆ ಕ್ಷಣದ ಪ್ರಯತ್ನಗಳನ್ನು ನೆನಪಿಸ್ಕೊಳ್ಬೋದಾ? ನಾನು 2023 ಆಗಸ್ಟಿಗೆ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ದು, ಎಕ್ಸಾಕ್ಟ್ಲಿ 2 ಇಯರ್ಸ್ ಈಗ. ಸೊ MP ಎಲೆಕ್ಷನ್ ಮಾಡೋದಕ್ಕಿಂತ ಮುಂಚೆ ಸುಮಾರು 10ರಿಂದ 11 ತಿಂಗಳು ಟೈಮು, 10 ತಿಂಗಳು ಟೈಮು. ಸೊ ಆ 10 ತಿಂಗಳಲ್ಲಿ ನಾನು ಪಾದಯಾತ್ರೆ ಮಾಡಿದೆ. ದಾವಣಗೆರೆ 8 MLA ಕ್ಷೇತ್ರದಲ್ಲಿ ಲಕ್ಷಾಂತರ ಜನರ ಒಂದು ವಿಶ್ವಾಸ ಗಳಿಸಿದೆ. ಸಾವಿರಾರು ಲೀಡರ್ಸ್ನೆಲ್ಲ ಮೀಟ್ ಮಾಡಿದೆ. ಒಂದು ಸಂಪೂರ್ಣವಾಗಿ ಹೊಸ ಅನುಭವ ಅದು. ಬಟ್ ಅಲ್ಲಿ ಒಂದು ದೃಢ ನಿರ್ಧಾರದಿಂದ ಹೋಗಿದ್ದೆ ನಾನು. ರಾಜಕಾರಣದಲ್ಲಿ ಇದು ಅಧಿಕಾರ ಅನ್ನೋದು, ಸಂಪನ್ಮೂಲ ಅನ್ನೋದು, ಆಪರ್ಚುನಿಟೀಸ್ ಅನ್ನೋದು ಅಥವಾ ಹಕ್ಕುಗಳು ಅನ್ನೋದಿರ್ಬೋದು, ಇದು ಯಾರದೇ ಒಬ್ಬರು ಸ್ವತ್ತಲ್ಲ. ಅದು ಒಂದು ಕುಟುಂಬದ ಸ್ವತ್ತಲ್ಲ ಅಥವಾ ಒಂದು ಪಕ್ಷದ ಸ್ವತ್ತಲ್ಲ. ಇದು ವಿಕೇಂದ್ರೀಕರಣ ಆಗಬೇಕು. ಬಡವ್ರ ಮಕ್ಕಳು ಕೂಡ ರಾಜಕಾರಣದಲ್ಲಿ ಬೆಳಿಬೇಕು. ಆಮೇಲೆ ರಾಜಕೀಯ ಹಿನ್ನೆಲೆ ಇಲ್ಲದೆ ಇರುವಂಥ ಪ್ರತಿಭಾವಂತ ಸಾಮರ್ಥ್ಯ ಉಳ್ಳವರು ಕೂಡ ರಾಜಕಾರಣದಲ್ಲಿ ಬರಬೇಕು ಅನ್ನೋ ಒಂದು ಅಚಲವಾದ ದೃಢ ನಂಬಿಕೆಯಿಂದ ಒಂದು ಪ್ರಿನ್ಸಿಪಲ್ಡ್ ಸೈದ್ಧಾಂತಿಕ ನಿಲುವು ಹಿಡ್ಕೊಂಡು ಹೋಗಿದ್ದಲ್ಲಿ. ಹಾಗಾಗಿ ಟಿಕೆಟ್ ಸಿಗದೇ ಇದ್ದರೂ ಇಂಡಿಪೆಂಡೆಂಟ್ ನಿಂತ್ಕೊಂಡು ನಾನು ಫೈಟ್ ಮಾಡಿದೆ. ಸೊ ಆ ಒಂದು ಅನುಭವ ಮೇ ಬಿ ಒಂದು 10 ವರ್ಷ ರಾಜಕಾರಣದಲ್ಲಿ ಇದ್ದರೂ ಸಿಗದಂಥ ಅನುಭವ ನನಗೆ 10 ತಿಂಗಳಲ್ಲಿ ಸಿಕ್ತು. ಯಾಕಂದರೆ ಸಡನ್ಲಿ ಲಕ್ಷಾಂತರ ಜನಗಳು ಸಂಪರ್ಕಕ್ಕೆ ಬಂದರು. ಮನೆ ಮುಂದೆ ಸಾವಿರಾರು ಜನ ಎನಿ ಟೈಮ್ ಇರ್ತಿದ್ರು. ನಾಮಿನೇಷನ್ಗೆ ಸುಮಾರು ಒಂದು 15ರಿಂದ 20 ಸಾವಿರ ಜನ ಬಂದಿದ್ದರು. ಜನಸಾಗರನೇ ಹರಿದು ಬಂತು. ಆಮೇಲೆ ಸಡನ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಭರವಸೆ ಮೂಡಿತ್ತಲ್ಲಿ. ಯುವಕರು, ರಾಜಕೀಯ ಹಿನ್ನೆಲೆ ಇಲ್ಲದೆ ಇರೋಂಥವ್ರು, ಫಸ್ಟ್ ಅಲ್ಲಿರೋ ಒಂದು ಡಾಮಿನೆಂಟ್ ಕುಟುಂಬಗಳ ಆಚೆಯಿಂದ ಒಬ್ಬರು ಬಂದಿದ್ದಾರೆ, ಕೆಲಸ ಮಾಡ್ತಾರೆ, ಶಿಕ್ಷಣ ಕ್ಷೇತ್ರದಿಂದ ಬಂದಿದ್ದಾರೆ, ಅವರಲ್ಲೊಂದು ಗಟ್ಟಿ ನಿರ್ಧಾರ ಇದೆ ಅಂತ ಜನಗಳಿಗೆ ಅನ್ನಿಸ್ತು. ಸೊ ಹೋಪ್ ಕ್ರಿಯೇಟ್ ಆಯಿತು. ಆಮೇಲೆ ನಾನು ಅಲ್ಲಿ ಅರ್ಥ ಮಾಡ್ಕೊಂಡಂಗೆ ಎಲೆಕ್ಷನ್ ಫೈಟ್ ಮಾಡಿದ್ಮೇಲೆ ಸೊ ನಾವು ಅನ್ಕೊಂಡಿದ್ದು ಓದಿದ್ದು ಅಲ್ಲಿ ನಡೆಯೋದು ಭಾಳ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಅದೆಲ್ಲ ಅನುಭವಕ್ಕೆ ಬಂತು. ಆಮೇಲೆ ಹತ್ತಿರ ಇರೋರು ದೂರ ಆಗ್ತಾರೆ, ಹತ್ತಿರ ಇರೋರನ್ನ ದೂರ ಮಾಡ್ತಾರೆ, ಹತ್ತಿರ ಇರೋರನ್ನ ಪರ್ಚೇಸ್ ಮಾಡ್ತಾರೆ. ಆಮೇಲೆ ವ್ಯಕ್ತಿಗಳು ಒಂದು ಪರಿಚಯ ಆಗುತ್ತೆ, ಸೈಕಾಲಜಿ ಅರ್ಥ ಆಗುತ್ತೆ, ರೂರಲ್ ಸೋಷಿಯಾಲಜಿ ಅರ್ಥ ಆಗುತ್ತೆ. ಸೊ ಹಲವಾರು ವಿಚಾರಗಳು ಪುಸ್ತಕದಲ್ಲಿ ಕಲಿಯೋಕೆ ಆಗದೆ ಇರೋದನ್ನ ನಾನು ಆ ಒಂದು ಬ್ರೀಫ್ ಪೀರಿಯಡಲ್ಲಿ ಕಲಿತೆ. ಆಮೇಲೆ ನನ್ನನ್ನು ಬದಲಾಯಿಸ್ತು. ಅಂದರೆ ಇನ್ನೂ ಒಳ್ಳೆ ವ್ಯಕ್ತಿಯನ್ನಾಗಿ, ಇನ್ನೂ ಗಟ್ಟಿತನ ನನ್ನೊಳಗೆ ಬೆಳೀತು. ಎಲೆಕ್ಷನ್ ಮುಗಿದು ಮರುದಿನದಿಂದನೇ ನಾನು ಇನ್ನೂ ಎಲೆಕ್ಷನ್ಗಿಂತ ಮುಂಚೆ ಎಷ್ಟು ಆ್ಯಕ್ಟಿವ್ ಇದ್ದೆ ಅದಕ್ಕಿಂತ 10 ಪಟ್ಟು ಇವಾಗ ಆ್ಯಕ್ಟಿವ್ ಇದ್ದೀನಿ. ಆದರೆ ರಾಜಕೀಯ ಅನ್ನೋದೇ ಸಮುದ್ರ, ಪಕ್ಷೇತರ ಅನ್ನೋದು ದೊಡ್ಡ ಅಖಾಡಕ್ಕೆ ನುಗ್ಗದಂಗಲ್ವ ಅದು? MP ಎಲೆಕ್ಷನ್ನಲ್ಲಿ ಇಂಡಿಪೆಂಡೆಂಟ್ ಯಾರು ಟ್ರೈ ಮಾಡಲ್ಲ. ಯಾಕಂದರೆ 8 MLA ಕ್ಷೇತ್ರ ಇರುತ್ತೆ. ನಿಮಗೆ 2000ಕ್ಕಿಂತ ಹೆಚ್ಚು ಬೂತ್ಗಳು ಇರ್ತವೆ, 255 ಗ್ರಾಮ ಪಂಚಾಯತಿ, ಆನ್ ಆ್ಯಾವ್ರೇಜ್ ಒಂದು 250 ಗ್ರಾಮ ಪಂಚಾಯತ್ ಬರುತ್ತೆ. ಸೊ ಪಕ್ಷೇತರ ಅಂತಂದಾಗ ನಿಮಗೆ ಯಾವುದೇ ಪಕ್ಷದ ಬೆಂಬಲ ಇರಲ್ಲ, ಯಾವ ಲೀಡ್ರುಗಳು ನಿಮ್ಮ ಜೊತೆಗೆ ಇರಲ್ಲ. ಒಂದು ಯಾವ್ದು ರಾಷ್ಟ್ರೀಯ ಪಕ್ಷ ಅಥವಾ ರೀಜನಲ್ ಪಾರ್ಟಿ ಇದ್ದರೆ ಅವ್ರವ್ರ ಪಕ್ಷಕ್ಕೆ ಹೋಗ್ಬಿಡ್ತಾರೆ. ನಮ್ಮ ಹತ್ರ ಗುರ್ತ್ಕೊಳ್ಳೋದಕ್ಕೆ ಭಯ ಪಡ್ತಾರೆ. ಯಾಕಂತಂದರೆ ಅಲ್ಲಿರೋ ಡಾಮಿನೆಂಟ್ ಲೀಡರ್ಸ್ ಅವ್ರನ್ನ ಎದುರಿಸ್ತಾರೆ. ನೀವು ಅವನ ಜೊತೆ ಹೋದರೆ ನಿನಗೆ ಉಚ್ಚಾಟನೆ ಮಾಡ್ತೀವಿ, ಹಾಗೆ ಮಾಡ್ತೀವಿ, ಈಗ ಮಾಡ್ತೀವಿ, ಆ ಕಾಂಟ್ರಾಕ್ಟ್ ಕೊಡಲ್ಲ, ಅಲ್ಲಿಂದ ತೆಗೆದಾಕ್ತೀವಿ ಅಂತಂದು. ಸೊ ಯಾರು ಬರಲ್ಲ. ಸೊ ನೋ ಲೀಡರ್ಸ್, ರಿಸೋರ್ಸಸ್ಸು ಅಷ್ಟೇ. ಏನೇ ಇದ್ರೂ ನಂದು ಇಂಡಿವಿಜುವಲ್ ಇರುತ್ತೆ. ನಿಮಗೆ ಪಾರ್ಟಿಯಿಂದ ಟಿಕೆಟ್ ಸಿಕ್ಕರೆ ಫಂಡ್ಸ್ ಬರ್ತದೆ, ಯಾರೋ ದಾನ ಮಾಡೋರು ನಿಮ್ಗೆಲ್ಲು ಅಂತ ಕೊಡ್ಬೋದು. ಬಟ್ ಇಲ್ಲಿ ಯಾರು ಏನು ಮಾಡೋದಿಲ್ಲ ಇಲ್ಲಿ. ಸೊ ಒಂಥರ ಒಬ್ಬಂಟಿ ಫೈಟು. ಬಟ್ ನನ್ನ ನಂಬಿ ಒಂದು ಟೀಮ್ ರೆಡಿ ಆಗಿತ್ತು, ಎಲ್ಲ ಯೂತು, ಆಮೇಲೆ ಫ್ಯಾಮಿಲಿ ಸಪೋರ್ಟ್ ಇತ್ತು. ಯಾರು ನೋ ಬಡಿ ಹ್ಯಾಡ್ ಎನಿ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್, ಝೀರೋ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್. ಒಂದು ಹೊಸ ಪ್ರಯತ್ನ ಆಯಿತು ದಾವಣಗೆರೆ ಕ್ಷೇತ್ರದಲ್ಲಿ. ಈ ರೀತಿನೂ ಒಂದು ಪಕ್ಷ ಯಾವ ರೀತಿ ಎಲೆಕ್ಷನ್ ಮಾಡುತ್ತೆ ಅದೇ ರೀತಿ ಎಲೆಕ್ಷನ್ ಮಾಡಿ ಎಲ್ಲರೂ ಹೇಳ್ತಿದ್ದದು ಒಂದೇ ಮಾತು, GB ವಿನಯ್ ಕುಮಾರ್ ಈ ಸರಿ ಗೆಲ್ಲಬಹುದು, ಇಬ್ಬರ ಮಧ್ಯೆ ಇವ್ರು ಗೆಲ್ಲಬಹುದು ಅನ್ನೋ ರೀತಿನಲ್ಲಿ ಒಂದು ವೇವ್ ಕ್ರಿಯೇಟ್ ಆಯಿತು. ಆ ಕ್ಷಣದ ವಾತಾವರಣವನ್ನು ನಾನು ರಿಕಾಲ್ ಮಾಡ್ಕೊಳ್ಳೋದಾದರೆ, ದಾವಣಗೆರೆ ಕ್ಷೇತ್ರದಿಂದ ಕಾಂಗ್ರೆಸ್ನಿಂದ ವಿನಯ್ ಕುಮಾರ್ ಅವರೇ ಟಿಕೆಟನ್ನು ಪಡೆದುಕೊಳ್ತಾರೆ ಅನ್ನೋ ಹೊರಗೆ ಬಂದಿತ್ತು. ಬಟ್ ಅದಾಗಲಿಲ್ಲ. ಕನ್ವಿನ್ಸಿಂಗ್ ಪಾರ್ಟ್ ಹೆಂಗಿತ್ತು? ನೀವು ಯುವಕರಿದ್ದೀರಿ, ಮುಂದಿನ ದಿವಸಗಳ ಅವಕಾಶ ಸಿಗುತ್ತೆ, ನಾವೇ ಅವಕಾಶ ಮಾಡಿಕೊಡ್ತೀವಿ ಅಂದರೆ ಇಲ್ಲ, ನೀವಿಲ್ದಿದ್ರೆ ಮತ್ತೊಬ್ರು. ಎಕ್ಸಾಕ್ಟ್ಲಿ ಇದನ್ನೇ ಹೇಳಿದ್ರು ರಾಜ್ಯದ ಮುಖ್ಯಮಂತ್ರಿಗಳು ಕರೆದು ಹೇಳಿದ್ರು, ಸಮಾಜದ ಗುರುಗಳು ಹೇಳಿದರು, ಉಸ್ತುವಾರಿ ಮಂತ್ರಿಗಳೆಲ್ಲ ಹೇಳಿದರು. ಬಟ್ ನಾನು ಭಾಳ ಗೌರವಪೂರ್ವಕವಾಗಿ, ನಾನು ಆಗಲೇ ಹೇಳ್ದಂಗೆ ಸೈದ್ಧಾಂತಿಕವಾಗಿ ಬಂದಿರೋಂಥದ್ದು. ಈಗ ನಾನು ಬಂದಿದ್ದೀನಿ ಅಂತಂದು ಜನಗಳ ಹತ್ರ ಭರವಸೆ ಮೂಡಿಸ್ಬಿಟ್ಟಿದ್ದೀನಿ, ಹೇಳ್ಬಿಟ್ಟಿದ್ದೀನಿ. ಆಮೇಲೆ ಟಿಕೆಟ್ ಸಿಗದೆ ಇದ್ರು ನಿಲ್ತೀನಿ, ನಿಮ್ಮ ಜೊತೆ ಇರ್ತೀನಿ ಅಂತಲೂ ಹೇಳಿದ್ದೀನಿ. ಇವಾಗ ನಾನು ಹಿಂದೆ ಸರಿದ್ರೆ ಏನಾಗುತ್ತೆ, ನಾಳೆ ಇನ್ನೊಬ್ರು ಯಾರಾದರೂ ಇದೇ ರೀತಿ ಬಂದಾಗ ಜನಗಳು ನಂಬೋದಿಲ್ಲ. ಇಲ್ಲಪ್ಪ ನೀನೀಗ ಓಡಾಡ್ತೀಯ, ನಾಳೆ ಟಿಕೆಟ್ ಸಿಗಲಿಲ್ಲ ಅಂತಂದರೆ
ನೀನು ನಮಗೆಲ್ಲ ನಡು ನೀರಲ್ಲಿ ಬಿಟ್ಟುಬಿಟ್ಟು ಹೋಗ್ಬಿಡ್ತೀವಿ ಅಂತಂದು ಆಡ್ಕೊತಾರೆ. ಸೊ ದೇ ವಿಲ್ ನಾಟ್ ಒಂದು ಟ್ರಸ್ಟ್ ಮಾಡಲ್ಲ, ವಿಶ್ವಾಸ ಅನ್ನೋದು ಕಳೆದು ಬಿಡುತ್ತೆ. ಸೊ ಇಟ್ ವಾಸ್ ಓಕೆ. ಅಂದರೆ CM ಅವ್ರು ಹೇಳಿದಾಗ ಹಿಂದೆ ಸರಿಯಲ್ಲ ಸಹಜವಾಗಿ, ಯಾಕಂದರೆ ಅವರು ದೇಶ ಕಂಡ ದೊಡ್ಡ ಲೀಡ್ರ್ ಅವರು. ಅವ್ರು ಹೇಳಿದಾರೆ ಅಂತಂದ್ಮೇಲೆ ಹಿಂದೆ ಸರಿಬೇಕು ಅನ್ನೋದು ಎಲ್ಲ ಇರ್ತದೆ. ಬಟ್ ನಂದು ಪ್ರಿನ್ಸಿಪಲ್ ಸ್ಟ್ಯಾಂಡ್ ಆಗಿತ್ತು. ಇಲ್ಲಿ ಲಕ್ಷಾಂತರ ಜನಗಳ ಭರವಸೆ ನನಗದು ಭಾಳ ಮಹತ್ವದಾಗಿತ್ತು ಆ ಹೊತ್ತಿನಲ್ಲಿ. ತಕ್ಕಡಿ ತೂಗಿದಾಗ ನಿಮಗೆ ಅದೇ ಜಾಸ್ತಿ, ನನಗೆ ಅದು ಜಾಸ್ತಿ ಅನ್ನಿಸ್ತು. ಅದು ಅದರಲ್ಲಿ ನಾನು ನನ್ನ ಫ್ಯೂಚರ್ ನೋಡಿದೆ, ನಾನು ಅದರಲ್ಲಿ ನನ್ನ ಮುಂದಿನ ಭವಿಷ್ಯ ನಾನು ಕಂಡುಕೊಂಡಿದ್ದು. ಮತ್ತೆ ಝೀರೋಯಿಂದ ಶುರು ಮಾಡಬೇಕು, ಯಾಕಂದರೆ ಪಾರ್ಟಿಗಳು ಬೇಗ ಇನ್ವೈಟ್ ಮಾಡಲ್ಲ, ಕರೆಯೋದಿಲ್ಲ. ಅದು ನನಗೆಲ್ಲ ಮನವರಿಕೆ ಆಯಿತು, ಅರ್ಥ ಆಯಿತು. ಆದರೂ ರಿಸ್ಕ್ ತಗೊಂಡು ಹೋಗಿದ್ದೆ ಏನಕ್ಕೆ ಅಂತಂದರೆ ಮಾತು ಕೊಟ್ಟ ಮೇಲೆ ಉಳಿಸ್ಕೋಬೇಕು ಅನ್ನೋದು. ನಾನು ಕೆದಕ್ತಿಲ್ಲ, ಬಟ್ ಸ್ಟಿಲ್ ಈಗ ನಿಮ್ಮ ಜೊತೆಗೆ ಇದ್ದವರು ಅಲ್ಲ ಕಾಂಪ್ರಮೈಸ್ ಆಗಿಬಿಡೋಣ, ಸಿದ್ದರಾಮಯ್ಯನವರೇ ಮಾತಾಡ್ತಿದ್ದಾರೆ, ಸಮಾಜದ ಮುಖಂಡರು ಮಾತಾಡ್ತಿದ್ದಾರೆ, ಈ ಥರದ ಅಭಿಪ್ರಾಯ ಬರ್ತಿತ್ತಾ? ಇಲ್ಲ, ನಾವು ಒಂದ್ಸತಿ ಡಿಸಿಷನ್ ತೊಗೊಂಡಿದ್ದೀವಿ, ಮುನ್ನುಗ್ಗೋಣ, ಯಾವ ಥರ ಬರ್ತಿತ್ತು? ಫಾರ್ಚುನೇಟ್ಲಿ ಫ್ಯಾಮಿಲಿ, ಮತ್ತು ಫ್ಯಾಮಿಲಿ ಅಂದರೆ ವೈಫ್ ಇರ್ಬೋದು, ನನ್ನ ಜೊತೆ ಇದ್ದು ನಮ್ಮ ತಂದೆ ತಾಯಿ ಇರ್ಬೋದು, ನಿನ್ನ ಮನಸ್ಸು ಏನು ಹೇಳುತ್ತೆ ಅದನ್ನು ಮಾಡು ಅಂತ ಹೇಳಿದರು. ಆಮೇಲೆ ನನ್ನ ಜೊತೆ ಇದ್ದ ಯೂತ್ ಲೀಡರ್ಸ್ ಯಾರು ಹೊಸದಾಗಿ ಬಂದು ಸೇರ್ಕೊಂಡಿದ್ರು ಅವರು ಗಟ್ಟಿಯಾಗಿ ನಿಂತ್ಕೊಂಡ್ರು, ಇಲ್ಲ ನೀವು ಗೋ ಹೆಡ್ ಅಂತ ಹೇಳಿದರು. ಬಟ್ ಕೆಲವೊಬ್ರು ಲೀಡ್ರುಗಳು ಹಿತ ನುಡಿ ಹಿತವಚನ ಅಂತ ಹೇಳಕ್ಕೆ ಬರ್ತಾರಲ್ಲ, ಕಿವಿ ಮಾತು ಅಂತಂದು ಅವ್ರು ಹೇಳಿದರು, ಇಲ್ಲ ಹಿಂದೆ ಸರಿ ಮುಂದೆ ಅವಕಾಶ ಸಿಗುತ್ತೆ ಅಂತ. ಸೊ ನಾನು ಮುಂದೆ ಒಂದು ದಿನ ಅವಕಾಶ ಸಿಗುತ್ತೆ ಅಂತ ನಂಬೋನಲ್ಲ, ಅಂದರೆ ಯಾರೋ ಕೊಡ್ತಾರೆ ಅಂತ ನಂಬೋನಲ್ಲ. ಅವಕಾಶಗಳನ್ನು ನಾವೇ ಸೃಷ್ಟಿ ಮಾಡ್ಕೋಬೇಕು, ನಮ್ಮ ಮೌಲ್ಯ ನಾವೇ ಜಾಸ್ತಿ ಮಾಡ್ಕೋಬೇಕು, ನಾವು ವ್ಯಾಲ್ಯೂಯಬಲ್ ಆಗಬೇಕು, ಅವಾಗ ಇನ್ನೊಬ್ಬರು ಗುರುತಿಸಿ ಅವಕಾಶ ಕೊಡ್ತಾರೆ. ಸೊ ಈ ರೀತಿನಲ್ಲಿದ್ದಾಗ ಎಲ್ಲರನ್ನೂ ರೆಸ್ಪೆಕ್ಟ್ ಮಾಡ್ಕೊಂಡು ಇರಬೇಕು ಅಂತ. ಇಲ್ಲಿ ನಾವು ಒಂದು ಇಂಡಿಪೆಂಡೆಂಟ್ ಡಿಸಿಷನ್ ತೊಗೊಂಡಿದ್ದೀವಿ ಅಂತಂದರೆ ಇನ್ನೊಬ್ಬರಿಗೆ ಅಗೌರವ ತೋರಿ ತಗೊಂಡಿರೋದಲ್ಲ, ಇದು ನಮ್ಮ ಸಿದ್ಧಾಂತಕ್ಕೆ ನಮ್ಮ ಪ್ರಿನ್ಸಿಪಲ್ಗೆ ನಾವು ಬದ್ಧತೆ ಇರೋವಂಥದ್ದು. ಸೊ ಅದು ಇವತ್ತು ಅದು ಜನಗಳಿಗೆ ಅರ್ಥ ಆಗ್ತಾ ಇದೆ. ದಾವಣಗೆರೆ ಕ್ಷೇತ್ರದಲ್ಲಿ ಎಲ್ಲ ಕಡೆ ಹೋದಾಗೆಲ್ಲ ಭಾಳ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಮಾತಾಡಿಸ್ತಾರೆ. ನಾವು ತಪ್ಪು ಮಾಡಿದ್ವಿ ಅಂತಲೂ ಹೇಳ್ತಾ ಇದ್ದಾರೆ, ಅವರಿಗೆ ರಿಯಲೈಸೇಷನ್ ಆಗಿದೆ. ಆ ಟೈಮಲ್ಲೆಲ್ಲ ಸುಳ್ಳು ಸುದ್ದಿಗಳು ಹರಡಿದ್ವಿ ಲಾಸ್ಟ್ ಮಿನಿಟಲ್ಲಿ. ಯೂಶ್ವಲಿ ಅವರು ಹಂಗೆ ಈಗ ಎಲೆಕ್ಷನ್ನಲ್ಲಿ ದುಡ್ಡು ಹಂಚಲಿಲ್ಲ ಅಂದಾಗ ಏನಾಗುತ್ತೆ, ಇವರು ಕಾಂಪ್ರಮೈಸ್ ಆದರು ಅಂತ ಬಂದ್ಬಿಡ್ತದೆ. ಸೊ ನನಗೆ ದುಡ್ಡು ಹಂಚಿ ಎಲೆಕ್ಷನ್ ಮಾಡೋದು ಒಂದು ಅವಶ್ಯಕತೆ ಇರಲಿಲ್ಲ ನನಗೆ. ಅಲ್ಲಿ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡಬೇಕಿತ್ತು. ಸೊ ಹಾಗಾಗಿ ಒಂದು ಕ್ಲೀನ್ ಎಲೆಕ್ಷನ್ ಮಾಡಬೇಕಿತ್ತು, ನಾವು ಆ ಥರ ಕಾಂಪ್ರಮೈಸ್ ಆಗಬಾರ್ದು ಅಂತಂದು. ಆಮೇಲೆ ಒಂದು ವೇವ್ ಕ್ರಿಯೇಟ್ ಆಗಿದ್ದ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಅವರೇ ಬಂದು ನಾನು ಬೇಕಾ ವಿನಯ್ ಕುಮಾರ್ ಬೇಕಾ, ಅವನಿಗೆ ಒಂದು ಓಟ್ ಹಾಕ್ಬೇಡಿ ಅಂತ ಹೇಳಿದಾಗ ಅದು ಓಟ್ಸ್ ಎಲ್ಲ ಸ್ಪ್ಲಿಟ್ ಆಗಿ ವಾಪಸ್ ಅವ್ರವ್ರ ಪಾರ್ಟಿಗೆ ಹೋಯಿತು. CM ಬಂದು ಇವನಿಗೆ ಓಟ್ ಹಾಕ್ಬೇಡಿ ಅಂತ ಹೇಳಿದಾಗ ಇನ್ಯಾಕೆ ಇನ್ನೇನು ಸೋಲ್ತಾನೆ ಅಂತ ಒಂದು ಬಂತು, ಆ ಮಾತು ಬಂತು. ಆಗಲೂ ಕೂಡ ನಾನು ಗಟ್ಟಿಯಾಗಿ ನಿಂತ್ಕೊಂಡು ಎಲೆಕ್ಷನ್ ನಡೆಯೋ ದಿನ ಕೂಡ ಬೂತಿಗೆ ಹೋಗಿ ಒಂದು 3 ಕ್ಷೇತ್ರದಲ್ಲಿ ನಾನು ಈ ಕ್ಷೇತ್ರದಲ್ಲಿ ಇದ್ದೀನಿ, ಗಟ್ಟಿಯಾಗಿದ್ದೀನಿ ಅಂತಂದು ಮಾಡಿದೆ. 43,000 ಓಟು ಬಂತು. ಬಟ್ ಅದು ಡಿಸಪಾಯಿಂಟಿಂಗ್ ಅಂತ ಇಲ್ಲ, 1.5 ಲಕ್ಷದ ಮೇಲೆ ಮಿನಿಮಮ್ ಬರಬೇಕಿತ್ತು ನಮಗೆ. ಅಷ್ಟು ಚೆನ್ನಾಗಿ ಅಂದರೆ ಸಿದ್ದರಾಮಯ್ಯ ಸಾಹೇಬ್ರು ಬಂದು ಹೋದ್ಮೇಲೂ ಅಷ್ಟು ಬರಬೇಕಿತ್ತು ಅಂತ ಅಂದಿತ್ತು. ಬಟ್ ಆ ಮೊಮೆಂಟಲ್ಲಿ ಏನಾಯಿತು, ಅಲ್ಲಿ ಹಣದ ಹೊಳೆ ಹರಿಯಿತು ಕ್ಷೇತ್ರದಲ್ಲಿ. ನೀವು ಹೇಳಿದ್ರಿ 10 ವರ್ಷದ ರಾಜಕೀಯ ಅನುಭವನೂ ಒಂದೇ ಆಯಿತು, ಇತ್ತ ಕಡೆ 10 ತಿಂಗಳದ್ದು ಅನುಭವನೂ ಒಂದೇ ಆಯಿತು, ಆ ಮಟ್ಟಿಗಿನ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ನೀವು ಕೇಳಿರ್ತೀರ ಈ ಹಿಂದೆಲ್ಲ. ಈ ಚುನಾವಣೆ ಅಂದರೆ ಹಣ ಹಂಚ್ತಾರಂತೆ, ಮದ್ಯದ ನರ್ತನ ಆಗುತ್ತಂತೆ, ಈ ಥರದ್ದೆಲ್ಲ ಕೇಳಿರ್ತೀರಿ. ಬಟ್ ನಿಮ್ಮ ಕಣ್ಣೆದುರುಗಡೆ ಆಗ್ತಿತ್ತಲ್ಲ, ಏನು ಅನಿಸ್ತು ಆಗ? ಇದನ್ನು ಕೇಳಿದ್ವಿ, ನ್ಯೂಸಲ್ಲಿ ನೋಡಿದ್ವಿ. ನ್ಯೂಸಲ್ಲಿ ಅದ್ರ ಬಗ್ಗೆ ಈಗ ಏನಾಗಿದೆ ಅಂತಂದರೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಪುಸ್ತಕದಲ್ಲಿ ಮಾತ್ರ ಉಳಿದಿರೋಂಥದ್ದು. ಇದೆ, ಸ್ವಾತಂತ್ರ್ಯ ಇದೆ ನಮಗೆ. ಈಗ ನೀವು ಮುಕ್ತವಾಗಿ ಮಾತಾಡ್ಬೋದು, ನೀವು ಯಾರನ್ನಾರು ಕ್ರಿಟಿಸೈಸ್ ಮಾಡ್ಬೋದು, ನಾವು ಅಷ್ಟಂತೂ ಫ್ರೀಡಮ್ ಇದೆ ನಮ್ಮ ದೇಶದಲ್ಲಿ. ಬಟ್ ಈಗ ನಾವು ನೋಡ್ತಾ ಇದ್ದೀವಿ ಎಲೆಕ್ಷನ್ ಬಗ್ಗೆ ಎಲೆಕ್ಷನ್ ಕಮಿಷನ್ ವಿರುದ್ಧ ಆಪಾದನೆಗಳಿದ್ದಾವೆ, ವೋಟ್ ಲಿಸ್ಟ್ ಇದಾಗುತ್ತೆ ಅಂತಂದು. ಬಟ್ ಅದಕ್ಕಿಂತ ಬಹಳ ದೊಡ್ಡದಾಗಿ ಇವತ್ತು ಸಮಾಜದಲ್ಲೇ ಒಂದು ನೆಗೆಟಿವ್ ಪರಿವರ್ತನೆ ಆಗಿದೆ ಅಂತಂದರೆ ಈ ಕತ್ತಲ ರಾತ್ರಿ ಅಂತ ಬರ್ತದೆ. ಅಂದರೆ ಸಾಮಾಜಿಕವಾಗಿ ಒಂದು ಬದಲಾವಣೆ ಆಗಿದೆ. ಹಣ ಕೊಟ್ಟರೆ ಅಷ್ಟೇ ನಾವು ವೋಟ್ ಹಾಕ್ತೀವಿ ಅನ್ನೋ ಒಂದು ಗಟ್ಟಿಯಾದ ಮನೋಭಾವ ಜನಗಳಲ್ಲೂ ಕೂರಿಸ್ಬಿಟ್ಟಿದ್ದಾರೆ ಪೊಲಿಟಿಕಲ್ ಪಾರ್ಟೀಸು. ಅದಕ್ಕೆ ಕಾರಣ ಏನು ಅಂತಂದರೆ, ಇವಾಗ ಅವ್ರಿಗೆ ಇಷ್ಟ ಇಲ್ಲದರೋ ಕ್ಯಾಂಡಿಡೇಟ್ ಬಂದಾಗ ಕ್ಷೇತ್ರದಲ್ಲಿ ಅವರು GB ವಿನಯ್ ಕುಮಾರ್ನ ಇಷ್ಟಪಟ್ಟಿದ್ರು. GB ವಿನಯ್ ಕುಮಾರ್ಗೆ ಟಿಕೆಟ್ ಸಿಕ್ಕಿದ್ರೆ ಮೇ ಬಿ ದುಡ್ಡು ಅಪೇಕ್ಷೆ ಪಡ್ತಿರ್ಲಿಲ್ವೇನೋ, ಎಲ್ಲರೂ ಅಲ್ಲ, ಸ್ವಲ್ಪ ಜನ ಅಟ್ಲೀಸ್ಟು. ಈಗ GB ವಿನಯ್ ಕುಮಾರ್ ಟಿಕೆಟ್ ಸಿಗಲಿಲ್ಲ, ಅವರು ಇಷ್ಟಪಡದೇ ಇರೋ ಯಾರೋ ಕ್ಯಾಂಡಿಡೇಟು ಟಿಕೆಟ್ ತೊಗೊಂಡ್ಬರ್ತಾರೆ. ಸೊ ಇಷ್ಟಪಡದೇ ಇರೋ ಟಿಕೆಟ್ ತೊಗೊಂಬಂದಾಗ ಏನಾಗುತ್ತೆ, ನಿಮ್ಗೆ ಓಟ್ ಹಾಕೋದಕ್ಕೆ ಇಷ್ಟ ಇಲ್ಲ, ನಮಗೆ ಬೇಡ, ಇವ್ರು ಹೆಂಗಿದ್ರು ಕೆಲಸ ಮಾಡಲ್ಲ, ಓಟ್ ಹಾಕಿ ಏನು ಮಾಡೋದು ಅಂತ ಇರ್ತದೆ. ಸೊ ನೀವು ಪ್ರಜಾಪ್ರಭುತ್ವದಲ್ಲಿ ಚಾಯ್ಸ್ ಕೊಡ್ದಂಗೆ ಕ್ಯಾಂಡಿಡೇಟ್ ಬಂದಾಗ ಕೊನೆಗಳಿಗೆನಲ್ಲಿ ಅನಿವಾರ್ಯವಾಗಿ ಎಲ್ಲ ಪ್ರೆಷರ್ ಬರುತ್ತೆ, ಓಟ್ ಹಾಕಿ ಅಂತ. ಓಟ್ ಹಾಕಕ್ಕೆ ಇಷ್ಟ ಇರಲ್ಲ, ಮನೇಲಿ ಕೂತಿರ್ತಾರೆ.
ಅವನ ಮನೆಯಿಂದ ಹೊರ ಕರ್ಕೊಂಬರ್ಬೇಕಲ್ಲ, ಆವಾಗ ಈ ಹಣ ಕೆಲಸ ಮಾಡ್ತದೆ, ಹೆಂಡ ಕೆಲಸ ಮಾಡ್ತದೆ. ನೀವು ನೋಡಿ, ಈಗ ರಾಜಕೀಯ ಅಂದಾಗ ಆಕಸ್ಮಿಕ ಎಂಟ್ರಿ ಆದರೂ ಕೂಡ ಈಗ ಅಕಾಡೆಮಿ ಅಂದಾಗ 2014ರಿಂದ ನಿರಂತರವಾಗಿದ್ದೀರಿ. ಶಿಕ್ಷಕರಾಗಿ ನೀವು ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ. ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಸೇವಕರನ್ನಾಗಿ ಸಮಾಜಕ್ಕೆ ನೀವು ಕೊಟ್ಟಿದ್ದೀರಿ. ರಾಜಕೀಯ ಅಂದಾಗಲೂ ಕೂಡ ಅದು ಹೊಸ ಅನುಭವ ಆದರೂ ಕೂಡ ಅದರೊಳಗೆ ಮುಳುಗ್ಬಿಟ್ಟಿದ್ದೀರಿ. ಈಗ ಹಾಗಾಗಿ ನನ್ನ ನೇರ ಪ್ರಶ್ನೆ, ಮುಂದಿನ ದಿನಗಳಲ್ಲಿ ಅಕಾಡೆಮಿ ಹತ್ತ ಜಾಸ್ತಿ ಫೋಕಸ್ ಆಗ್ತೀರಾ ರಾಜಕೀಯನ? ನಾನು 19 ವರ್ಷ ಆಯ್ತು ಈ ಫೀಲ್ಡಲ್ಲಿ, UPSC ಫೀಲ್ಡಲ್ಲಿ ಆ್ಯಸ್ ಎನ್ ಆಸ್ಪಿರೆಂಟ್. ಆಮೇಲೆ ಇದೊಂದು ಇನ್ಸ್ಟಿಟ್ಯೂಷನ್ ಬಿಲ್ಡ್ ಮಾಡಿ ನಾವು ಇದೇ ಪ್ರಾಸೆಸ್ಸಲ್ಲಿ ಇದ್ದು ಏನಾಯಿತು, ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಇದನ್ನು ಮ್ಯಾನೇಜ್ ಮಾಡೋದಿರ್ಬೋದು, ಮಕ್ಕಳನ್ನ ಮಾರ್ಗದರ್ಶನ ಕೊಡೋದಿರ್ಬೋದು. ಈಗ ನಾನು ಕಾರಲ್ಲಿ ಬೆಂಗಳೂರಿಂದ ದಾವಣಗೆರೆ ಹೋಗ್ಬೇಕಾದ್ರೆ 3 hours ಟೈಮ್ ಸಿಗುತ್ತೆ. ಆ 3 hours ಮಕ್ಕಳು essay ಎವ್ಯಾಲ್ಯೂಯೇಷನ್ ಮಾಡ್ತೀನಿ, ನನಗೆ ಬೇಕಾಗಿರೋ ಬುಕ್ ಓದ್ತೀನಿ, ನನಗೆ ಬೇಕಾಗಿರೋ ಪಾಡ್ಕಾಸ್ಟ್ ಕೇಳ್ತೀನಿ, ಇಲ್ಲಿರೋ ಇನ್ಸ್ಟಿಟ್ಯೂಷನ್ ಟೀಚರ್ಸು ಮ್ಯಾನೇಜ್ಮೆಂಟ್ ಹತ್ರ ಮಾತಾಡ್ತೀನಿ, ಹೇಗೆ ನಡೀತಾ ಇದೆ ಅಂತ ರಿಯಲ್ ಟೈಮಲ್ಲಿ ತೊಗೊಳ್ತೀವಿ. ಸೊ ನಮಗೆ ದಿನದಲ್ಲಿ 6 hours ಸಾಕು ಇನ್ಸ್ಟಿಟ್ಯೂಷನ್ ಮ್ಯಾನೇಜ್ ಮಾಡೋದಕ್ಕೆ. ಸೊ ಬೆಂಗಳೂರಲ್ಲಿ ಇನ್ಸ್ಟಿಟ್ಯೂಷನಲ್ಲಿ ಮಿನಿಮಮ್ 3 days ಬಂದು ಇಲ್ಲಿ ಕೂತ್ಕೊಂಡು ಬೆಳಗಿಂದ ಸಾಯಂಕಾಲ, ನೀವು ಬಹುಶಃ ನೋಡಲಿಲ್ಲ ಅನ್ಸುತ್ತೆ, ಬಂದಾಗ ಮಕ್ಕಳಿಗೆ essay ಇವ್ಯಾಲ್ಯೂಯೇಷನ್ನು, ಮಾರ್ಗದರ್ಶನ ಮಾಡೋದು. ಸೊ ಇಲ್ಲಿ ಬಂದಾಗಲೂ ಜನಗಳು ಮೀಟ್ ಮಾಡೋಕ್ಕೆ ಬರ್ತಾರೆ, ಪೇರೆಂಟ್ಸ್ ಬರ್ತಾರೆ, ರಾಜ್ಯದ ಮೂಲೆಯಿಂದ ಈಗಲೂ ಕೂತಿದ್ದಾರೆ, ಎಷ್ಟೊಂದು ಜನ ಲೀಡರ್ಸ್ ಬರ್ತಾರೆ. ಸೊ ಇದು ಏನಾಗಿದೆ ಅಂತಂದರೆ ತುಂಬ ಎಂಜಾಯ್ ಮಾಡಿ ಮಾಡ್ತಾರಂಥ ಕೆಲಸ. ಬೋತ್ ಪಾಲಿಟಿಕ್ಸ್ ಇರ್ಬೋದು ಆ್ಯಂಡ್ ಇನ್ಸ್ಟಿಟ್ಯೂಷನ್ ಇರ್ಬೋದು, ಅವೆರಡು ಕೂಡ್ಕೊಂಡಿದ್ದಾವೆ ಇವಾಗ. ಇಲ್ಲೂ ಒಂದು ನನಗೇನಿದೆ, ಈಗ ನಾಳೆ ಸಿಂಧಿಗೆ ಹೋಗ್ತಾ ಇದ್ದೀನಿ 24ನೇ ತಾರೀಕು, 17ನೇ ತಾರೀಕು ಹುಬ್ಳಿ ಹೋಗ್ತಾ ಇದ್ದೀನಿ. ಅಲ್ಲಿ ಫಂಕ್ಷನಿಗೆ ಹೋದ ವಿದ್ಯಾರ್ಥಿಗಳು ಬರ್ತಾರೆ, ಪೇರೆಂಟ್ಸ್ ಬರ್ತಾರೆ. ಅಲ್ಲಿ ರಾಜಕೀಯಕ್ಕಿಂತ ಹೆಚ್ಚಾಗಿ ಶಿಕ್ಷಣದ ಬಗ್ಗೆ ಮಾತಾಡ್ತೀನಿ. ನಿಮ್ಮ ಮಕ್ಕಳು IAS ಆಗ್ಬೋದು, ಅವ್ರು ಕೋಚಿಂಗ್ ಬನ್ನಿ ಅಂತ ಹೇಳಲ್ಲ ನಾನು, ನಮ್ಮ ಇನ್ಸ್ಟಿಟ್ಯೂಷನ್ಗೆ ಜಾಯ್ನ್ ಆಗಿ ಅಂತ ಯಾವತ್ತೂ ಹೇಳಲ್ಲ ನಾನು. ಬಟ್ ಸ್ವಂತ ಶಕ್ತಿ ಹೆಂಗೆ ಬೆಳೆಸ್ಕೋಬೋದು, ಸಾಮಾನ್ಯ ಪ್ರಜ್ಞೆ ಬೆಳೆಸ್ಕೊಳ್ಳಿ, ಪೇಪರ್ ಓದಿ, ಬುಕ್ಸ್ ಓದಿ, ಯಾವ ರೀತಿ ಓದ್ಬೋದು, ಅಕಾಡೆಮಿಕ್ಸ್ ಜೊತೆ ಹೆಂಗೆ ಮ್ಯಾನೇಜ್ ಮಾಡ್ಬೋದು. ಸೊ ಎರಡೂ ಕೆಲಸಗಳು ಯಾವುದೇ ಒಂದು ಕಾನ್ಫ್ಲಿಕ್ಟ್ ಇಲ್ದಂಗೆ ನಡೀತಾ ಇದೆ. ನನಗೆ ಎರಡೂ ಈಕ್ವಲ್ ಪ್ರಯಾರಿಟಿನೇ. ಒಂದು ಮಹತ್ವಾಕಾಂಕ್ಷೆ ಇದೆ ಅನ್ನೋದು ನಿಮ್ಮ ಹತ್ರ ಇಷ್ಟೋ ತನಕ ಮಾತಾಡಿದಾಗ ಗೊತ್ತಾಯಿತು. ರಾಜಕೀಯ ಅಂದಾಗ ನೀವು ಈಗ ಕಾಂಗ್ರೆಸ್ಸಲ್ಲಿ ಗುರುತಿಸ್ಕೊಂಡ್ರಿ, ಅಷ್ಟರಲ್ಲಿ ಪಕ್ಷೇತರ ಆಯಿತು. ಮುಂದಿನ ದಿನಗಳಲ್ಲಿ ಬಹಳ ಕುತೂಹಲ ಇದೆ, ನಿಮ್ಮದೇ ಒಂದು ಪಕ್ಷವನ್ನು ಕಟ್ಟಿ ಅದನ್ನು ಮುನ್ನಡೆಸ್ಕೊಂಡು ಈ ಥರದ್ದೇನಾದರೂ ಪ್ಲ್ಯಾನ್ಸ್ ಇದೆಯಾ? ನೀವು ರಾಷ್ಟ್ರ ರಾಜಕಾರಣ, ರಾಜ್ಯ ರಾಜಕಾರಣ ನೋಡಿದರೆ ಆ ಥರ ಪಾರ್ಟಿಗಳನ್ನು ಕಟ್ಟಿ ಫೇಲ್ ಆಗಿರೋರು ಭಾಳ ಜನ ಇದ್ದಾರೆ. ಇಂಡಿಪೆಂಡೆಂಟ್ ಪಾರ್ಟಿ ಅಂದರೆ ಒಂದು ಮೇಜರ್ ಪಕ್ಷದಿಂದ ಆಚೆ ಬಂದು ರೀಜ್ನಲ್ ಪಾರ್ಟಿ ಕಟ್ಟಿ ಸಕ್ಸಸ್ಫುಲ್ ಆಗಿರೋದು ಕರ್ನಾಟಕದಲ್ಲಿ ಎಸ್ಪೆಷಲಿ ಬಹಳ ಕಡಿಮೆ. ಅದು ಯಾಕೆ ಆಯಿತು ಅಂತಂದರೆ, ನಮ್ಮ ರಾಜ್ಯದಲ್ಲಿ 3 ಪ್ರಬಲವಾದ ಪಕ್ಷಗಳಿದ್ವು, BJP, ಕಾಂಗ್ರೆಸ್ಸು ಮತ್ತು JDS ಇತ್ತು. ಇವಾಗ JDS BJP ಜೊತೆ ಒಂದು ಅಲಯನ್ಸ್ ಆಗಿರೋದ್ರಿಂದ, ಎಲ್ಲೋ ಒಂದು ಕಡೆ ವೀಕ್ ಆಗಿರೋದ್ರಿಂದ ಕರ್ನಾಟಕದ ತುಂಬ ಒಂದು ಹೋಪ್ ಕ್ರಿಯೇಟ್ ಆಗಿದೆ. ದೇರ್ ಇಸ್ ಎ ಸ್ಪೇಸ್ ಫಾರ್ ಅನದರ್ ರೀಜ್ನಲ್ ಪಾರ್ಟಿ ಅಂತಂದು. ಅದು ಐ ಆಮ್ ಮೈಂಡ್ಫುಲ್ ಅಬೌಟ್ ಇಟ್, ಐ ಆಮ್ ಅವೇರ್ ಅಬೌಟ್ ಇಟ್ ಇದೆ ಅಂತ. ಬಟ್ ಒಂದು ಪಕ್ಷ ಮಾಡಬೇಕು, ಒಂದು ಪಕ್ಷ ಬೆಳೆಸ್ಬೇಕಂತಂದರೆ ಹೊರಗೆ ಎಲ್ಲ ವಾದ ಏನಪ್ಪ ಅಂದರೆ ನಿಮ್ಮ ಹತ್ರ ದುಡ್ಡು ಇರಬೇಕು, ಹಾಗೆ ಹೀಗೆ ಅಂತ. ಬಟ್ ನಾನು ದಾವಣಗೆರೆಯಲ್ಲಿ ಮಾಡಿದ ಎಕ್ಸ್ಪೆರಿಮೆಂಟ್ ಪ್ರಕಾರ ದುಡ್ಡಿಗಿಂತ ಜಾಸ್ತಿ ಸಮಯ ಖರ್ಚು ಮಾಡುವಂಥದ್ದು, ಜನಗಳ ಮಧ್ಯೆ ನಿಂತ್ಕೊಂಡು ಅವರ ಕಷ್ಟಕ್ಕೆ ಸ್ಪಂದಿಸುವಂಥ ಮನಸ್ಸಿದ್ರೆ ಏನಾದರೂ ಸಾಧ್ಯ ಅನ್ನೋದು ನನಗೆ ಅರ್ಥ ಆಗಿದೆ. ಸೊ ಒಂದು ಸ್ವಾಭಿಮಾನಿ ಬಳಗ ಅಂತ ಕಟ್ಕೊಂಡು ಒಳ್ಳೊಳ್ಳೆ ಯುವಕರು, ಅಂದರೆ ರಿಯಲಿ ಟ್ಯಾಲೆಂಟೆಡ್ ಸಾಮರ್ಥ್ಯ ಇರೋರು ಅದಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ. ನಾನ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋರು ಆಲ್ ಓವರ್ ದ ಸ್ಟೇಟ್ ಅದಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ. ವಿ ಆರ್ ಗೆಟಿಂಗ್ ಎ ಹ್ಯೂಜ್ ರೆಸ್ಪಾನ್ಸ್. ಇದೆಲ್ಲಿ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಬರಲ್ಲ ಇದು, ಯಾಕಂದರೆ ನಾವು ತಳಮಟ್ಟದಲ್ಲಿ ಸೈಲೆಂಟಾಗಿ ಮಾಡ್ತಾರಂಥದ್ದು. ಇದೆಲ್ಲ 2 ವರ್ಷ ಆದಮೇಲೆ ಏನು ಬೇಕಿದ್ರೂ ಆಗ್ಬೋದು. ಆ ಸ್ಪೇಸ್ ನಾವು ಕ್ಯಾಪ್ಚರ್ ಮಾಡ್ಕೋಬೋದು, ಕ್ಯಾಪ್ಚರ್ ಮಾಡ್ಕೊಳ್ದೇನೂ ಇರ್ಬೋದು. ಬೆಂಬಲ ಹೆಂಗಿದೆ ಈ ನಿಮ್ಮ ಪ್ರಯತ್ನಕ್ಕೆ? ಬಹಳ ಚೆನ್ನಾಗಿದೆ ಬೆಂಬಲ, ಅಭೂತಪೂರ್ವ ಬೆಂಬಲ ಇದೆ. ಯಾಕೆಂತಂದರೆ ದಾವಣಗೆರೆಯಲ್ಲಿ ಮಾಡಿದ ಎಲೆಕ್ಷನ್ನ ಇಡೀ ರಾಜ್ಯದ ರಾಜಕಾರಣದಲ್ಲಿ ಆಸಕ್ತಿ ಇರೋರು ಅಥವಾ ರಾಜಕಾರಣದಲ್ಲಿ ಇರೋರು ಎಲ್ಲರೂ ಅಬ್ಸರ್ವ್ ಮಾಡಿದ್ದಾರೆ. ಸೊ ಅವರಿಗೆ ನಂಬಿಕೆ ಇದೆ. ಆ ನಂಬಿಕೆ ಉಳಿಸ್ಕೊಳ್ಳೋ ಕೆಲಸನ ನಾನು ಪ್ರತಿನಿತ್ಯ ಮಾಡ್ತಾ ಇದ್ದೀನಿ. ಸೊ ಒಳ್ಳೆ ರೆಸ್ಪಾನ್ಸ್ ಇದೆ. ಇನ್ನು 2 ವರ್ಷದಲ್ಲಿ ನನಗೆ ಕಾನ್ಫಿಡೆನ್ಸ್ ಇದೆ. ನಮ್ಮದು ಒಂದು ಸ್ವಾಭಿಮಾನಿ ಬಳಗ ಇನ್ ಇಟ್ಸ್ ಓನ್ ಸೆಲ್ಫ್ ಒಂದು ದೊಡ್ಡ ಶಕ್ತಿಯಾಗಿ ಖಂಡಿತ ಬೆಳೀತದೆ. 650 ಕಿಲೋಮೀಟರ್ ಪಾದಯಾತ್ರೆ ಕಳೆದ ಬಾರಿ ಎಲೆಕ್ಷನ್ ಟೈಮಲ್ಲಿ ನೀವು ಮಾಡಿದ್ದು, ಜನರನ್ನು ಪ್ರತಿ ಮನೆಯನ್ನು ತಲುಪಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ. ಅದು ಈಗಾಗಲೇ 20+ ಡಿಸ್ಟಿಕ್ಕನ್ನು ನೀವು ತಲುಪಿಬಿಟ್ಟಿದ್ದೀರಿ. ಹೌದು, ಮುಂದಿನ ದಿನ ಪಾದಯಾತ್ರೆ ಮಾಡೋ ಪ್ಲಾನ್ ಇದೆಯಾ? ಹೌದು, ಬೀದರ್ ಟು ಚಾಮರಾಜನಗರ. ಆ ಒಂದು ಈ ನಾನು ಆಗಲೇ ಹೇಳಿದೆ ಸುಮಾರು 2 ವರ್ಷ ಆಗಲಿ ಅಂತಂದು. 2 ವರ್ಷ
ಅಂತ್ಯಕ್ಕೆ ಬರೋ ಅಷ್ಟೊತ್ತಿಗೆ ರಾಜ್ಯದ ತುಂಬ ಒಂದು ಕಾಲ್ನಡಿಗೆನಲ್ಲಿ ಪ್ರವಾಸ ಮಾಡಿ ಒಂದು ಹೊಸ ಬಿರುಗಾಳಿ ಎಬ್ಬಿಸ್ಬೇಕು ರಾಜ್ಯದಲ್ಲಿ, ಸಂಘಟನೆ ಮಾಡಬೇಕು. ಎಸ್ಪೆಷಲಿ ಹಿಂದುಳಿದ ವರ್ಗಗಳು, ಶೋಷಿತ ವರ್ಗಗಳು, ಆಮೇಲೆ ಬಡವರು, ಅವರಿಗೆಲ್ಲ ಅವಕಾಶಗಳು ಸಿಗಬೇಕು. ನಂಗೆ ಕುತೂಹಲ ಆಗತ್ತೆ ನೀವು ಈ ಥರ ಮಾತಾಡಬೇಕಾದ್ರೆ. ಈ ಆಶ್ವಾಸನೆ ಕೊಡೋದು, ಚುನಾವಣೆ ಟೈಮಲ್ಲಿ ಭರವಸೆ ಕೊಡೋದು, ಕೈ ಇಟ್ಟು ನಮಸ್ಕಾರ ಮಾಡಿ ಅವ್ರದ್ದು ಏನು ಆತ್ಮವಿಶ್ವಾಸನೆಲ್ಲ ಗೇನ್ ಮಾಡಿ ಮತ ಹಾಕಿಸ್ಕೊಳ್ಳೋವರೆಗೆ ಅಷ್ಟೇ ಇವೆಲ್ಲ. ಈ ಹಿಸ್ಟ್ರಿ ನೋಡ್ಬಿಟ್ಟಿದ್ದಾರೆ. ಎಂಥ ಹಿರಿಯ ರಾಜಕಾರಣಿ ನೋಡಿದ್ರು, ಎಂಥ ಕಿರಿಯ ರಾಜಕಾರಣಿ ನೋಡಿದ್ರು ಚುನಾವಣೆವರೆಗೆ ಹೆಂಗಿರ್ತಾರೆ, ಆಮೇಲೆ ಹೆಂಗಿರ್ತಾರೆ ಅದು ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದಾಗಿ ನೀವೀಗ ಹೊರಗೆ ಹೋಗಿ ಜನರ ಹತ್ರ ನಿಂತ್ಕೊಂಡು ಭರವಸೆ ಇಟ್ಟು ನಾನು ನಿಮ್ಮ ಜೊತೆ ಇದ್ದೀನಿ ಅಂದರೆ ನಂಬ್ತಾ ಇದ್ದಾರೆ. ಅದು ಈ ದಾವಣಗೆರೆನಲ್ಲಿ ನಾವು ಅದನ್ನು ತೋರಿಸಿದ್ದೀವಿ. ಯಾಕಂತಂದ್ರೆ ಸುಲಭ ಅಲ್ಲದು. ನೀವು ನಿಮಗೆ ಸವಾಲು ಆಗ್ತಿಲ್ವಾ ಅಂತ? ಇಲ್ಲ, ನನಗೆ ನಾನು ಎಲ್ಲ ಕಳ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ. ನಾನಿಲ್ಲಿ ಯಾವುದೋ ಒಂದು ಅಧಿಕಾರಕ್ಕೆ ಅಥವಾ ಸ್ವಾರ್ಥಕ್ಕೆ ಬಂದಿಲ್ಲ ಇಲ್ಲಿ. ಹಂಗಿದ್ರೆ ಆರಾಮಾಗಿ ಲೈಫ್ ಭಾಳ ಚೆನ್ನಾಗಿದೆ. ಇನ್ಸ್ಟಿಟ್ಯೂಷನ್ ಇದೆ, ನಮ್ಮ ಸ್ಟೂಡೆಂಟ್ಸ್ ಅಧಿಕಾರಿಗಳಿದ್ದಾರೆ, ಒಳ್ಳೆ ಇನ್ಕಮ್ ಇದೆ, ಲಕ್ಸುರಿ ಲೈಫ್ನ ಲೀಡ್ ಮಾಡ್ಕೊಂಡು ಆರಾಮಾಗಿರ್ಬೋದು ನಾನು. ಆ ಥರ ಒಂದು ನನಗೆ ಒಂದು ಆಪ್ಷನ್ ಇದೆ ಅಂತಂದ್ರೆ, ಆ ಥರ ಬೇಕು ಅಂತಂದರೆ ಅದನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ಆಲ್ರೆಡಿ ರಿಸ್ಕ್ ತಗೊಂಡು ಭಾಳ ಮುಂದೆ ಬಂದ್ಬಿಟ್ಟಿದ್ದೀನಿ. ಸೊ ಇಲ್ಲಿ ಬಂದಿರೋದೇನಪ್ಪ ಅಂತಂದರೆ ನಿಜವಾದ ಅರ್ಥದಲ್ಲಿ ಸಂವಿಧಾನ ಪ್ರಜಾಪ್ರಭುತ್ವನ ಕಾಪಾಡಬೇಕು ಅಂತ. ಸಂವಿಧಾನದ ಆಶಯಗಳು ಪ್ರಜಾಪ್ರಭುತ್ವ ಕಾಪಾಡಬೇಕು ಅನ್ನೋದಾದರೆ ಹೊಸತನ ಬರಬೇಕು ಭಾರತದ ರಾಜಕಾರಣದಲ್ಲಿ, ಹೊಸಬ್ರು ಬರಬೇಕು. ನಿಜವಾಗ್ಲೂ ಸಾಮರ್ಥ್ಯ ಇರೋರು ಇವತ್ತು ಮನೆಯಲ್ಲಿ ಕುತ್ಕೊಂಡು ನಮಗೆ ಅವಕಾಶ ಇಲ್ಲ, ಅವರೊಳಗೆ ಆಸೆ ಇರ್ತದೆ, ಹಗಲ್ಗನಸು ಕಾಣ್ತಾ ಇರ್ತಾರೆ, ನಾನು ಕಂಟೆಸ್ಟ್ ಮಾಡಬೇಕು, ಬರಬೇಕು ಅಂತ. ಇವತ್ತು ಯಾವ ರೀತಿ ಒಂದು ವ್ಯವಸ್ಥೆ ಸೃಷ್ಟಿ ಮಾಡಿದ್ದಾರೆ ಅಂದರೆ ಇಟ್ ಆಕ್ಟ್ಸ್ ಎಸ್ ಎ ಡಿಟರೆನ್ಸ್. ಅಂದರೆ ನೀವು ಒಳಗೆ ಬರೋಕ್ಕೆ ಆಗದೆ ಇರೋ ರೀತಿಯಲ್ಲಿ ಒಂದು ದುಷ್ಟ ವ್ಯವಸ್ಥೆ ಸೃಷ್ಟಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅದು 2 ವರ್ಷ ಆಗಲಿ 10 ವರ್ಷ ಆಗಲಿ ನಿಮ್ಮದೇ ಒಂದು ಪಕ್ಷ ಕಟ್ಟು, ಎಲ್ಲ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಿಮ್ಮದೇ ನಾಯಕರನ್ನು ನಿಲ್ಲಿಸಿ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಒಂದೊಳ್ಳೆ ಅಧಿಕಾರ ಸಿಕ್ತು ಅಂತಲೇ ಅಂದ್ಕೊಳ್ಳೋಣ, ಅದು ಮ್ಯಾನಿಫೆಸ್ಟ್ ಆಯಿತು ಅಂತಲೇ ಅಂದ್ಕೊಳ್ಳೋಣ. ನೀವೊಂದು ಕನಸು ಕಂಡಿರ್ತೀರಿ, ನಮ್ಮ ಕರ್ನಾಟಕ ಹಿಂಗೆ ಬದಲಾಗಬೇಕು, ಈ ರೀತಿಯ ಬದಲಾವಣೆಯನ್ನು ತಳಮಟ್ಟದಿಂದ ತರಬೇಕು ಅಂತ ಒಂದು 4 ಉದಾಹರಣೆ ಹೇಳ್ಬೋದಾ? ಈ ಬದಲಾವಣೆ ನಾನು ತಂದೇ ತರ್ತೀನಿ. ಅದೇ ಮೊದಲನೇ ಗೋಲ್ ಇರೋದು ಈ ಶಿಕ್ಷಣದಲ್ಲಿರುವ ಅಸಮಾನತೆ ಅಂತ. ರಾಜ್ಯದಲ್ಲಿರುವ ಅಂದರೆ ಜಾತಿವಾರು ನೋಡ್ಕೊಳ್ಳೋ ರೀತಿನ ಅಥವಾ ಅವರಿಗೆ ಇಲ್ಲ ಇಲ್ಲಿ ಯಾವುದೇ ಜಾತಿ ಬರೋದಿಲ್ಲ. ಇಟ್ ಇಸ್ ಯಾಕಂದ್ರೆ ಒಂದು ಹಳ್ಳಿ ಶಾಲೆಯಲ್ಲಿ OBC SC ST ಅಥವಾ ಫಾರ್ವರ್ಡ್ ಕಮ್ಯುನಿಟಿ ಕಾಸ್ಟ್ ಅಂತ ಏನು ಹೇಳ್ತೀವಿ ಎಲ್ಲ ಮಕ್ಕಳು ಇರ್ತದೆ. ಸರ್ಕಾರಿ ಶಾಲೆ ಅಂತಂದ್ರೆ ಮೆಜಾರಿಟಿ ಹಿಂದುಳಿದ ಮಕ್ಕಳು ಅಥವಾ SC ST ಇರ್ತಾರೆ, ಬಟ್ ಎಲ್ಲ ಜಾತಿಯವರು ಇರ್ತಾರೆ. ಅದು ಸಮಗ್ರವಾಗಿ ಇಂಪ್ರೂವ್ ಆಗಬೇಕಂದ್ರೆ ನನ್ನ ಮೇಜರ್ ಗೋಲ್ ಇರೋಂಥದ್ದು ಅದು. ಎರಡನೇದು ತಳಮಟ್ಟದಲ್ಲಿ ಅಂದರೆ ಲೋಕಲ್ ಲೆವೆಲಲ್ಲಿ ಅವಕಾಶಗಳು ಸೃಷ್ಟಿಯಾಗಬೇಕು. ನಮ್ಮ ಮಕ್ಕಳು ಡಿಗ್ರಿ ಮಾಡ್ತಾರೆ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಏನೂ ಅವಕಾಶ ಇಲ್ಲ, ಎಲ್ಲ ಡಿಗ್ರಿಗಳು ವೇಸ್ಟು. ಸೊ ಅರ್ಧಕ್ಕೆ ನಿಲ್ಲಿಸ್ತಾರೆ, ಹೊಲಕ್ಕೆ ಹೋಗ್ತಾರೆ, ಕೆಲಸ ಮಾಡ್ತಾರೆ. ಸ್ಕಿಲ್ ಬೇಸ್ಡ್ ಎಜುಕೇಶನ್ ಅಂತೀರಾ? ಸ್ಕಿಲ್ ಬೇಸ್ಡ್ ಎಜುಕೇಶನ್ ಅಲ್ಲ, ಅಲ್ಲಿ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಇರ್ತದೆ, ಬಟ್ ಅವರವರ ಪ್ರತಿಭೆಗೆ ತಕ್ಕಂತೆ ಅವಕಾಶಗಳು ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ಈಗ ದಾವಣಗೆರೆ ಅಂತ ತಗೊಂಡ್ರೆ ಒಂದು ವಿಷನ್ ಇತ್ತು, ಅಲ್ಲಿ ನನಗೆ ಒಂದು ದೊಡ್ಡ ಸ್ಪೋರ್ಟ್ಸ್ ಅಕಾಡೆಮಿ ಅಂತಂದು. ಸ್ಪೋರ್ಟ್ಸ್ ಹ್ಯೂಜ್ ಟ್ಯಾಲೆಂಟ್ ಇದೆ ಅಲ್ಲಿ, ಡಿಗ್ರಿ ಮಾಡಿ ಸ್ಪೋರ್ಟ್ಸಿಗೆ ಬರ್ಬೇಕಂತಂದೇನಿಲ್ಲ. ಅಲ್ಲಿ ಒಲಿಂಪಿಕ್ಸ್ ಲೆವೆಲ್ಗೆ ರೆಡಿ ಆಗುವಂಥ ಟ್ಯಾಲೆಂಟ್ ಇದೆ, ಅವಕಾಶ ಕೊಟ್ಟರೆ. ಅದು ಕುಸ್ತಿ ಇರ್ಬೋದು, ವೆಯ್ಟ್ ಲಿಫ್ಟಿಂಗ್ ಇರ್ಬೋದು, ಕಬಡ್ಡಿ ಇರ್ಬೋದು. ಕಬಡ್ಡಿ ಕುಸ್ತಿ ಎಜುಕೇಶನ್ ಮ್ಯಾಟರ್ ಇಲ್ಲ. ನಿಮ್ಮ ಸ್ಕೂಲಲ್ಲ ಟ್ಯಾಲೆಂಟ್ ಐಡೆಂಟಿಫೈ ಆಗಿರುತ್ತೆ. ನೀವು ಸ್ಕೂಲಲ್ಲಿ ಆ ಒಂದು ಅವಕಾಶ ಅಲ್ಲಿ ಕೊಟ್ಟಿರ್ಬೇಕು, ಫಸ್ಟ್ ಐಡೆಂಟಿಫೈ ಆಗಿರುತ್ತೆ ಥ್ರೂ ವೇರಿಯಸ್ ಕಾಂಪಿಟೇಷನ್ಸ್. ಬಟ್ ಆ ಟ್ಯಾಲೆಂಟ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಕಾಂಪೀಟ್ ಮಾಡ್ಬೇಕನ್ನೋದಾದ್ರೆ ಅಲ್ಲಿ ಒಂದು ಸುಸಜ್ಜಿತವಾದ ಸ್ಟೇಡಿಯಮ್ಮು, ಅದು ಟ್ರೈನಿಂಗ್ ಫೆಸಿಲಿಟೀಸು, ನ್ಯೂಟ್ರಿಷನ್ನು, ಹೆಲ್ತ್ ಫೆಸಿಲಿಟೀಸು, ಒಂದು ಸಿಸ್ಟಮ್ ಅದು ಇರಬೇಕು. ಸಿಮಿಲರ್ಲಿ ಈ ದಾವಣಗೆರೆ ಅಂತ ಬಂದರೆ ಅದು ಕರ್ನಾಟಕದ ಮಧ್ಯಭಾಗದಲ್ಲಿರೋಂಥದ್ದು. ಅಲ್ಲಿ ಇವತ್ತು ಕೂಡ IT-BT ಕಂಪ್ನಿಗಳು ಬಂದಿಲ್ಲ ಅಲ್ಲಿ. ಯಾಕೆ ಅಂತಂದರೆ ಅಲ್ಲಿ ಯಾರೂ ಮನ್ಸು ಮಾಡಿಲ್ಲ ಅಲ್ಲಿ, ಅಥವಾ ಲ್ಯಾಂಡ್ ಫೆಸಿಲಿಟೇಷನ್ ಮಾಡಬೇಕು ಅಂದರೆ ಕೊಡಬೇಕು, ಲ್ಯಾಂಡ್ ಕೊಡುವಂಥ ಒಂದು ಪರಿಸ್ಥಿತಿ ಇರಬೇಕಲ್ಲಿ. ಆ ರೀತಿ ಒಂದು ಅನುಕೂಲ ಮಾಡಿಕೊಟ್ಟಿಲ್ಲ ಅಲ್ಲಿ. ಸೊ ಆ ರೀತಿ ಕಂಪನಿಗಳು ಬಂದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಕಾಲೇಜ್ ಎಜುಕೇಷನ್ ಇಂಪ್ರೂವ್ ಆಗುತ್ತೆ. ಟೆಕ್ನಿಕಲ್ ಇಂಜಿನಿಯರಿಂಗ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಥಿಂಗ್ ಇರ್ತದೆ. ಸೊ ಆಮೇಲೆ ನಿಮಗೆ ರಿಸರ್ಚ್ ಫೆಸಿಲಿಟೀಸ್ ಇರ್ಬೋದು. ಇನ್ನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅಂತ, ಅಲ್ಲಿ ತುಂಬ ನಾವು ಮಾಡೆಲಿಂಗ್ ಮಾಡಬೇಕಂತ ಆಸೆ ಇದೆ ಅಲ್ಲಿರೋ ಮಕ್ಕಳಿಗೆ. ಎಲ್ಲದಕ್ಕೂ ಬೆಂಗಳೂರಿಗೆ ಬರಬೇಕೀಗ. ಯು ಹ್ಯಾವ್ ಟು ಕಮ್ ಟು ಬ್ಯಾಂಗ್ಳೂರು ಇಲ್ಲ ಮುಂಬೈ. ಏನಾದರೂ ಒಂದು ಡ್ರೀಮ್ ನಿಮಗೆ, ಆ್ಯಕ್ಟಿಂಗ್ ಬೇಕಂದ್ರೆ ಮುಂಬೈಗೆಲ್ಲ ಹೋಗಬೇಕು, ಅಥವಾ IT ಬೇಕಂದ್ರೆ ಬೆಂಗಳೂರು, ಅಥವಾ IAS ಬೇಕಂದ್ರೆ ಈಗ ಬೆಂಗಳೂರಿಗೆ ಬರ್ತಾರೆ, ಮುಂಚೆ ಡೆಲ್ಲಿ ಹೋಗ್ತಾ ಇದ್ರು, ಈಗ ದಾವಣಗೆರೆಯಿಂದ ಹಬ್ ಮಾಡ್ತಾ ಇದ್ದೀನಿ ನಾನು, ಅಲ್ಲೊಂದು ಸೆಂಟರ್ ಮಾಡಿದ್ದೀವಿ. ಸೊ ಅವಕಾಶಗಳು ಸೃಷ್ಟಿ ಆಗಬೇಕು. ಸೊ ಅದೇ ರೀತಿ ಪ್ರತಿಯೊಂದು ತಾಲೂಕು ಇಡೀ ಕರ್ನಾಟಕದಲ್ಲಿ ಅದನ್ನು ಮಾಡ್ಬೋದು, ಅವಕಾಶಗಳು ಸೃಷ್ಟಿ ಮಾಡಿ. ಅದಕ್ಕೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕಾಗತ್ತೆ ನಾವು. ಸೊ ಅದು ಎರಡನೇದು ನನ್ನ ಡ್ರೀಮ್ ಇರೋಂಥದ್ದು. ಸೊ ಮೂರನೇದು ಈ ಕನ್ನಡ ಭಾಷೆ ಅಂತಂದು. ನಾನು
ಕನ್ನಡ ಭಾಷೆಯಲ್ಲಿ ಏನಾಗ್ತಾ ಇದೆ ಇವತ್ತು, ಇಂಗ್ಲೀಷ್ ಬರ್ತಾ ಇಲ್ಲ ಮಕ್ಕಳಿಗೆ, ಕನ್ನಡನೂ ಬರ್ತಾ ಇಲ್ಲ. ನಮ್ಮ ಮಕ್ಕಳಿಗೆ ಕನ್ನಡನೂ ಇಲ್ಲ, ಇಂಗ್ಲೀಷು ಇಲ್ಲ ಇವತ್ತು. ಸೊ ಕನ್ನಡ ಅನ್ನೋದು ಸರ್ಕಾರಿ ಶಾಲೆಗಳಿಂದ ಮಾತ್ರ ಇವತ್ತು ಉಳಿದಿರೋಂಥದ್ದು. ನನ್ನ ಅಬ್ಸರ್ವೇಷನ್ನು. ಇವತ್ತು ಯಾರು ಇಂಗ್ಲೀಷ್ ಮೀಡಿಯಮಲ್ಲಿ ಎಜುಕೇಷನ್ ತಗೊಂಡಿದ್ದಾರೆ ಅವರೆಲ್ಲ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಮಿಗೆ ಸೇರಿಸ್ತಾ ಇರೋದು. ಸೊ ಕನ್ನಡ ಉಳಿದಿರೋದು ಕೇವಲ ಇದರಿಂದ. ಸೊ ನಮ್ಮಲ್ಲಿ ಹೊಸ ಸಾಹಿತ್ಯ ಸೃಷ್ಟಿಯಾಗಬೇಕು, ಸಾಹಿತಿಗಳು ಸೃಷ್ಟಿಯಾಗಬೇಕು, ಕಲಾವಿದರಿಗೆ ಸ್ಕೋಪ್ ಸಿಗಬೇಕು, ಸಿನಿಮಾಗಳಿಗೆ ಅವಕಾಶ ಸಿಗಬೇಕು, ಸೊ ಥಿಯೇಟರ್ ಇಂಪ್ರೂವ್ ಆಗಬೇಕು, ಸೊ ನಮ್ಮ ಕನ್ನಡ ಸಂಸ್ಕೃತಿ ಗಟ್ಟಿ ಆಗಬೇಕು. ಸೊ ಕಲೆ ಮತ್ತು ಸಂಸ್ಕೃತಿಗೆ ಅತಿಯಾದ ಹೆಚ್ಚು ಒತ್ತು ಕೊಡಬೇಕನ್ನೋದು ನನ್ನ ವೈಯಕ್ತಿಕ ಆಸೆ. ನಂದು ಅದೆಲ್ಲ ಒಂದು ರೀತಿಯಲ್ಲಿ ಇವತ್ತು ಸೈಡ್ ಲೈನ್ ಆಗಿದೆ ಅದು. ಸೊ ನಾಲ್ಕನೇದು ಅಂತಂತಂದರೆ ಅಫ್ಕೋರ್ಸ್ ವರ್ಲ್ಡ್ ಕ್ಲಾಸ್ ಇರಬೇಕು, ನಮ್ಮ ಪ್ರಾದೇಶಿಕ ಅಸಮಾನತೆ ಹೋಗಬೇಕು. ಸೊ ಇಲ್ಲಿ ಬೆಂಗಳೂರು ಅಂದೇ ಗ್ರೋತ್ ಪೋಲ್ ಆಗಿದೆ. ಸೊ ಮಲ್ಟಿಪಲ್ ಗ್ರೋತ್ ಪೋಲ್ಸ್ ಕ್ರಿಯೇಟ್ ಆಗಿ ಅಲ್ಲಲ್ಲಿ ಆಗಲೇ ಹೇಳಿದ್ನಲ್ಲ, ಮೊದಲನೇದು ಮತ್ತು ಎರಡನೇ ಪಾಯಿಂಟು ಅವಕಾಶ ಮತ್ತು ಎಜುಕೇಷನ್ ಹಬ್ಗಳಾಗಿ ಬೆಳಿಬೇಕು. ಸೊ ಆ ಒಂದು ಕೆಲಸ ಆಗಿಲ್ಲ. ಎಲ್ಲ ಪಾಪ ಬೀದರ್ನವರು ಬೆಂಗಳೂರಿಗೆ ಬರಬೇಕು, ಕಲಬುರಗಿಯವರು ಬೆಂಗಳೂರಿಗೆ ಬರಬೇಕು, ರಾಯಚೂರವರು ಬೆಂಗಳೂರಿಗೆ ಬರಬೇಕು. ಪ್ರಾದೇಶಿಕ ಅಸಮಾನತೆ 371 ಜೆಯಿಂದ ಪಾಪ ಅವ್ರಿಗೆ ಏನೋ ಒಂದು ಆಗಿದೆ, ಅನುಕೂಲ ಆಗಿದೆ. ಬಟ್ ಅದರ್ವೈಸ್ ಏನೇ ಅಂದ್ರೂ ಇಲ್ಲಿಗೆ ಬರೋ ಒಂದು ಇದೆ. ಸೊ ಒಂದು ಪ್ರಾದೇಶಿಕ ಅಸಮಾನತೆ ವಿಲ್ ಬಿ ಮೈ ಪ್ರಯಾರಿಟಿ. ಹಿರಿಯರನ್ನು ದೂಷಿಸ್ತಾ ಇಲ್ಲ, ಬಟ್ ಸ್ಟಿಲ್ ಇವತ್ತಿನ ರಾಜಕಾರಣವನ್ನು ನೋಡಿದಾಗ, ಅಲ್ಲಾಗ್ತಿರುವಂಥ ಅವ್ಯವಸ್ಥೆಗಳನ್ನು ಗಮನಿಸಿದಾಗ ವ್ಯಾನಿಷ್ ಆಗಬೇಕು, ರೀಸ್ಟಾರ್ಟ್ ಅನ್ನೋದಾಗಬೇಕು ಅಂತ ಅನಿಸಿದೆಯಾ? ಇಲ್ಲ, ನನಗೆ ಅದನ್ನು ಬದಲಾವಣೆ ಮಾಡಬೇಕಂತ ಅನಿಸುತ್ತೆ. ಅಂದರೆ ಇವತ್ತು ಮುಂಚೆ ಒಂದು ನೀವು ಪಾರ್ಲಿಮೆಂಟ್ ಒಳಗೆ ಅಥವಾ ವಿಧಾನಸೌಧದೊಳಗೆ ಒಂದು ಡಿಬೇಟ್ ಅಂತಂದಾಗ ಕೂತು ಕೇಳಿಸ್ಕೋಬೇಕು ಅನ್ನಿಸ್ತೈತೆ. ಈಗಲೂ ಯೂಟ್ಯೂಬಲ್ಲಿ ಹಳೆ ವೀಡಿಯೋಗಳನ್ನ ನಾನು ನೋಡ್ತಿರ್ತೀನಿ. ಇವರು MP ಪ್ರಕಾಶ್, JH ಪಟೇಲ್, ಅಲ್ಲಲ್ಲಿ ಸಣ್ಣ ಸಣ್ಣ ವೀಡಿಯೋಗಳೆಲ್ಲ ಇದ್ದಾವೆ. ಅವರು ಮಾತಾಡ್ತಿದ್ದದ್ದು ಕಾಲ ಎಲ್ಲಿ, ಈಗಿರೋ MLAಗಳು ಮಾತಾಡ್ತಿರೋ ಲ್ಯಾಂಗ್ವೇಜಲ್ಲಿ, ಇವನ್ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಲ್ಯಾಂಗ್ವೇಜ್ ಇರ್ಬೋದು, ಎಲ್ಲ ಚೇಂಜ್ ಆಗಿ ಹೋಗಿದೆ. ಪ್ರವಾಹದ ವಿರುದ್ಧ ಈಜ್ತಾ ಇದ್ದೀರಿ ಅಂತ ಅನಿಸ್ತಾ ಇಲ್ವಾ? ಆ್ಯಕ್ಚುಲಿ ಅನಿಸ್ತಾ ಇಲ್ಲ ನನಗೆ. ಅಂದರೆ ಇಲ್ಲಿ ಸ್ಕೋಪ್ ಇದೆ, ಅದು ನಾವು ಎದುರು ಹಾಕೊಂಡು ಹೋದಾಗ ಹಂಗೆ ಅನ್ನಿಸ್ಬೋದೇನೋ. ನಿಮ್ಮ ಪಾಡಿಗೆ ನೀವಿರಿ, ದೊಡ್ಡವ್ರು ಬೆಳೆದಿದ್ದೀರಿ, ಗ್ರೌಂಡ್ ಫ್ರೀ ಇದೆ, ಸ್ವಾತಂತ್ರ್ಯ ಇದೆ, ಓಡಾಡೋದಕ್ಕೆ ಮುಕ್ತವಾದ ಅವಕಾಶ ಇದೆ. ನಮ್ಮ ಟೀಮ್ ಕಟ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಅದ್ಭುತ. ಅದು ಎಲ್ಲಿ ಕರ್ಕೊಂಡು ಹೋಗುತ್ತೋ ನೋಡೋಣ. ಖಂಡಿತವಾಗ್ಲೂ ಅತ್ಯುನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಿಮ್ಮ ಇಚ್ಛಾಶಕ್ತಿ ಎಷ್ಟು ದೃಢವಾಗಿದೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಇವತ್ತು ನೋಡಿ, ಯೂತ್ ಐಕಾನ್ ಥರ ನೀವು ಕಾಣಿಸ್ತಾ ಇದ್ದೀರಿ. ಅದೆಷ್ಟೋ ಜನ ಇಂಥ ಯೋಚನೆಗಳಿರುತ್ತೆ, ಬಟ್ ಧೈರ್ಯಗೆಟ್ಟಿದ್ದಾರೆ, ಮುಂದೆ ಬರೋದಕ್ಕೆ ಹೆದರ್ತಾ ಇದ್ದಾರೆ. ಅಂಥವ್ರಿಗೆ ನೀವು ಉತ್ತಮ ಸಂದೇಶವನ್ನು ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ GB ವಿನಯ್ ಕುಮಾರ್ ಅವರು ಭಾಗಿಯಾಗಿದ್ದರು. ಬಹಳ ಮುಖ್ಯವಾಗಿ ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಹಳ್ಳಿಗಾಡಿನ ಗ್ರಾಮೀಣ ಪ್ರತಿಭೆಗಳು ಮುಂದಕ್ಕೆ ಬರಬೇಕು, ಪ್ರತಿಯೊಬ್ಬರು ಕೂಡ ಶಿಕ್ಷಣವನ್ನು ಪಡೆದುಕೊಳ್ಬೇಕು, ಅತ್ಯುತ್ತಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಬಹುದೊಡ್ಡ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಅವರ ಆಸೆ ಆದಷ್ಟು ಬೇಗ ಈಡೇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.